ಚಲವಾದಿ ನಾರಾಯಣಸ್ವಾಮಿ ಅವರು ಹಾಗೂ ಬಿಜೆಪಿ ಮುಖಂಡರು ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಸಿಕ್ಕ ಹಾಗೆ ಮಾತನಾಡ್ತಿದ್ದಾರೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ಅವರನ್ನು ವಿಷದ ಹಾವು ಎಂದು ಕರೆದಿದ್ದಕ್ಕೆ ಇಷ್ಟೊಂದು ಸಮಸ್ಯೆಯನ್ನು ಮುಂದೆ ಮಾಡ್ತಾ ಇದ್ದಾರೆ. ಇನ್ನು ಹಿಂದೆ ಬಿಜೆಪಿಯವರು ಕಾಂಗ್ರೆಸ್ನವರನ್ನು ನಕ್ಸಲರು ಎಂದು ಹೇಳಿದರು. ಅವರಿಗೆ ನೆನಪಿಲ್ವಾ ಅಂತ ಸಚಿವರಾದ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷದ ಹಾವುಗಳನ್ನು ತೆಗೆದುಹಾಕಿ ಎಂದು ತಿಳಿಸಿದ್ದು, ಬಿಜೆಪಿಯವರು ಈ ರೀತಿ ಮಾತನಾಡ್ತಿರುವುದು ಹಾಗೂ ಕೇಸ್ಗಳನ್ನು ಹಾಕುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಬಿಜೆಪಿಯವರು ಸಮಾಜ ಕಟ್ಟುವ ಕೆಲಸ ಮಾಡಿಲ್ಲ. ಖರ್ಗೆ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ. ಚುನಾವಣೆಯಲ್ಲಿ ಬೈಯದೆ ಏನು ಹೊಗಳೋಕ್ಕಾಗುತ್ತಾ? ಸೈದ್ಧಾಂತಿಕವಾಗಿ ಅವರ ವಿಚಾರಗಳನ್ನು ಹೊಡಿಬೇಕು ಎಂದು ಹೇಳಿದ್ದಾರೆ. ಬಿಜೆಪಿಯವರಿಗೆ ಹೊಡಿಬೇಕು ಎಂದು ಹೇಳಿಲ್ಲ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನೋಡಿದ್ದೀರಿ, ಇಷ್ಟು ವರ್ಷದಿಂದ ಅವರು ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಘನತೆ, ಗೌರವ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥದ್ದು ಮತ್ತು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿರ್ತಕ್ಕಂಥ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಸಮಾಜ ಕಟ್ಟುವ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಅವ್ರ ಬಗ್ಗೆ ಈ ನಾರಾಯಣಸ್ವಾಮಿ ಅವರು ಮತ್ತು ಕೆಲವು ಬಿಜೆಪಿಯವರು ಮನಬಂದಂತೆ ಮಾತಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಅವರು ಏನೋ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಸಾಮ್ನಲ್ಲಿ ಈ ರೀತಿ ಹೋಲಿಸಿದ್ದಾರೆ BJPಗೆ, RSSಗೆ ಒಂದು ಅಂದರೆ ಪಾಯ್ಸನಸ್ ಸ್ನೇಕ್ ಅಂದಿದ್ದಾರೆ ಅಂತಕ್ಕಂಥ ಒಂದು ಕಾರಣಕ್ಕೆ ದೇಶಾದ್ಯಂತ ಒಂದು ಭಾಳ ದೊಡ್ಡ ಒಂದು ಇಶ್ಯೂವನ್ನು ಮಾಡ್ತಾಯಿದ್ದಾರೆ. ಹಿಂದೆ ನೆನಪಿಸ್ಕೊಳ್ಬೇಕು, ಭಾರತೀಯ ಜನತಾ ಪಾರ್ಟಿಯವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನೇನು ಕರೆದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪಕ್ಷದ ನಾಯಕರು ಅರ್ಬನ್ ನೆಕ್ಸಲ್ಸ್ ಅಂತ ಕರೆದ್ರು. ದೇಶ ಮರ್ತಿಲ್ಲ ಇದೆಲ್ಲ ನಾವೆಲ್ಲವನ್ನು. ಮತ್ತು ಏನಂತಂದರೆ ಇವರು ದೇಶದ್ರೋಹಿಗಳಂತಂದರು, ಇವರು ದೇಶ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತು ದಿನ ಬೆಳಗಾದರೆ ಜವಾಹರ್ಲಾಲ್ ನೆಹರು ಅವರನ್ನು ಪಾರ್ಲಿಮೆಂಟ್ನಲ್ಲಿ ದೂಷಿಸ್ತಾರೆ. ದಿನ ಬೆಳಗಾದರೆ ಇಂದಿರಾ ಗಾಂಧಿಗಳೇ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇವರು ಬೇರೆಯವರಿಗೆ ಮಾತಾಡುವಾಗ ಭಾಳ ಹಗುರವಾಗಿ ಮಾತಾಡ್ತಾರೆ. ಹೌದು, ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರಿಗೂ ವೈಯಕ್ತಿಕವಾಗಿ ಹೇಳಿಲ್ಲ. ಈ ಸಂಘಟನೆಗಳು ಇವು ನಮ್ಮ ಸಮಾಜಕ್ಕೆ ಇದು ಸರಿಯಿಲ್ಲ ಅಂತಕ್ಕಂಥ ಭಾವನೆಯಿಂದ ಹೇಳಿದ್ದಾರೆ. ಅದಕ್ಕೇ ಒಂದು ದೊಡ್ಡ ಇದು ಮಾಡಿ ಇವತ್ತು ಒಬ್ಬ ಹಿರಿಯ ನಾಯಕರನ್ನು ಈ ರೀತಿ ಏನು ಮಾತಾಡ್ತಾ ಇದ್ದಾರಲ್ಲ, ಇವ್ರು ಮೊದಲು ತಾವು ನೋಡ್ಕೊಳ್ಳಿ, ಏನಿದ್ರು ಹೆಂಗಿದ್ರು ಇವ್ರು ಮಾತಾಡೋರು, ಅವರು ಏನು ಪರಿಸ್ಥಿತಿ ಇತ್ತು, ಏನು ಎಲ್ಲಿಂದ ಬಂದಿದ್ದಾರೆ, ಇವ್ರಿಗೆ ಯಾರು ಸಹಾಯ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಮತ್ತು ಯಾವತ್ತೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಆ ಒಂದು ಕಾಂಗ್ರೆಸ್ಸಿನ ಸಿದ್ಧಾಂತದ ಮೇಲೆ ಇವತ್ತು ರಾಜಕಾರಣವನ್ನು ಮಾಡಿದ್ದಾರೆ. ಯಾವುದೇ ಅನುಕೂಲದಿಂದ ರಾಜಕಾರಣ ಮಾಡಿಲ್ಲ. ಅವರು ಯಾವತ್ತೂ ಕೂಡ ಒಂದು ಸೈದ್ಧಾಂತಿಕವಾಗಿ ಇವತ್ತು ರಾಜಕಾರಣ ಮಾಡಿದ್ದಾರೆ ಮತ್ತು ಜನರ ಹಿತದಿಂದ ಅವರು ಕೆಲಸ ಮಾಡಿದ್ದಾರೆ. ಈ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ, ಸಮಾಜದಲ್ಲಿ ದಂಗೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಅವ್ರು ನೆನಪು ಮಾಡ್ಕೊಳ್ಳಿ, BJPಯ ನಾಯಕರು, ಮಹಾನ್ ನಾಯಕರುಗಳು ಏನೇನು ದಂಗೆ ಮಾಡಿಸಿದ್ದಾರೆ, ಏನೇನು ಮಾಡಿದ್ದಾರೆ ಅಂಥೇಳಿ. ಹಾಗಾಗಿ ಇದು ಏನು BJPಯವರು ಇವತ್ತೇನು ಈ ರೀತಿ ಮಾತುಗಳಾಡ್ತಾ ಇದ್ದಾರೆ, ಏನು ಕೇಸ್ಗಳು ಹಾಕ್ತಾಯಿದ್ದಾರೆ, ಇದೆಲ್ಲ ಹಾಸ್ಯಾಸ್ಪದ. ಇವತ್ತು ರಾಜಕೀಯದಲ್ಲಿ ಇವತ್ತು ಅವರು ನಮಗೇನು ಅಂದಿದ್ದಾರೆ, ನಾವು ಏನು ಅಂದಿದ್ದೀವಿ, ನಾವು ನಮಗೆಲ್ಲ ಅಂದಾಗ ಎಲ್ಲ ನಾವು ಅದನ್ನು ದೇಶದ ಜನ ಗಮನಿಸಿದ್ದಾರೆ. ಅದು ಇವತ್ತು ನಾವು ಅವರಿಗೆ ಟೀಕೆ ಮಾಡಿದ್ದೀವಿ ಅಂತ ಹೇಳಿ ಅದೇ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಅದನ್ನು ಖಂಡಿಸ್ಲಿಕ್ಕೆ ನಾನು ಕರೆದಿದ್ದೀನಿ. ಯೂಶ್ವಲಿ ನಾನು ಪ್ರೆಸ್ ಕಾನ್ಫರೆನ್ಸ್ ಡೆವಲಪ್ಮೆಂಟ್ ಬಿಟ್ಟರೆ ಬೇರೆ ಕರೆಯಲ್ಲ, ಅದನ್ನು ಖಂಡಿಸ್ಲಿಕ್ಕೆ ನಾನು ಕರೆದಿದ್ದೀನಿ. ಅದೇ ಅವ್ರಿಗೆ ಹೇಳ್ತಾ ಇದ್ದೀನಲ್ಲ, ಅವರಿಗೆ ವಿವೇಕ ಇದ್ದವ್ರು ಹಿಂಗೆ ಮಾತಾಡಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಲಿ, ಪ್ರಿಯಾಂಕಾ ಆಗಲಿ ಯಾರು ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಮಾಡಿಲ್ಲ. ಅವ್ರು ನೆನ್ಪು ಮಾಡ್ಕೊಳ್ಳಿ, ಹೇಳೋರು ಏನೇನು ಮಾಡಿದ್ದಾರೆ, ಏನೇನಿಲ್ಲ ಅಂಥೇಳಿ. ಇವರು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿದ್ದಾರೆ, ಸಮಾಜ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. BJPಯವ್ರು ನೆನೆಸ್ಕೊಳ್ಳಿ ಏನೇನು ಮಾಡಿದ್ದಾರೆ ಇವರು. ಇವರು ಹಿಂದಿನ ಇವರು ಹಿಸ್ಟ್ರಿ ಇದೆ, ಇವ್ರು ಏನೇನು ಮಾಡಿದ್ದಾರೆ.
ಇವ್ರು ಬೇರೆಯವ್ರಿಗೆ ಏನೇನು ಕರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರಿಗೂ ವೈಯಕ್ತಿಕವಾಗಿ ಯಾರಿಗೂ ಟೀಕೆ ಮಾಡಿಲ್ಲ. ಈ ಸಂಘಟನೆ ಬಗ್ಗೆ ಹೇಳಿದ್ದಾರೆ. ಈ ಚುನಾವಣೆಗಳಲ್ಲಿ ಮತ್ತು ಅವ್ರಿಗೇನು ಬೈದೇನೆ ಅವ್ರಿಗೇನು ಅಲ್ಲಿ ಹೋಗ್ಳಕ್ಕಾಗುತ್ತಾ? ಚುನಾವಣೆಗಳಲ್ಲಿ ಹೋದಾಗ ನೋಡಿ, ವಿಷ ಸರ್ಪ ಅಂತಂದಮೇಲೆ ಈಗ ನೋಡಿ, ಹೊಡಿಬೇಕು ಅಂತಂದರೆ ಫಿಸಿಕಲಿ ಅಲ್ಲ. ನೀವೆಲ್ಲ ಏನಾಗಿದೆ, ನೀವು ಹೊಡಿಬೇಕು ಅಂದರೆ ಸೈದ್ಧಾಂತಿಕವಾಗಿ ಹೊಡಿಬೇಕು ಅಂದರೆ ಅವ್ರಿಗೆ ಹೊಡಿಬೇಕಂತ ಹಾವಿಗೆ ಹೊಡಿಬೇಕಂತಲ್ಲ, ಸೈದ್ಧಾಂತಿಕವಾಗಿ ಆ ಒಂದು ನೋಡಿ, ದೇ ಆರ್ ಲೈಕ್ ಪಾಯ್ಸನಸ್ ಸ್ನೇಕ್ಸ್ ಅಂತಂದರೆ ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಆ ಸಿದ್ಧಾಂತಕ್ಕೆ ಹೊಡಿ ಅಂತ ಹೇಳಿದ್ದಾರೆ ವಿನಃ ಅವರು ಇವರಿಗೆ ಬಿ ಜೆ ಪಿಯವ್ರಿಗೆ ಹೊಡಿ ಅಂತ ಹೇಳಿಲ್ಲ. ಬಿ ಜೆ ಪಿಯವ್ರಿಗೆ ಹೊಡಿ ಅಂತ ಹೇಳಿದ್ದಾರೆ. ಅವರು ಈ ರೀತಿ ನಿಮ್ಮ ಧರ್ಮದಲ್ಲಿದೆ, ಈ ರೀತಿ ಇದೆ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಹಾಗಾಗಿ ಅದು ಬಿಟ್ಟೇನು ಬಿ ಜೆ ಪಿಯವ್ರಿಗೆ ಹೊಡಿ ಅಂತ ಹೇಳಿದ್ದಾರೆ. ಇಲ್ಲ, ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ. ಅವರು ಆ ಅರ್ಥದಲ್ಲಿ ಹೇಳಿಲ್ಲ. ಅವ್ರು ಹೇಳಿದ್ದನ್ನು ಸೊ ಅಪಾರ್ಥ ಮಾಡ್ಕೊಳ್ತಾ ಇದ್ದಾರೆ ಜನ ಅಂಥೇಳಿ ಅದನ್ನು ವಿಷಾದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಆ ಇಂಟೆನ್ಷನ್ನಿಂದ ಹೇಳಿಲ್ಲ. ನೋಡಿ, ಇವತ್ತು ಅವ್ರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಮತ್ತು ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾರ್ವಜನಿಕ ಜೀವನದಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ಟೀಕೆನೂ ಮಾಡಿಲ್ಲ, ಯಾರನ್ನು ಕೂಡ ಅವಹೇಳನಕಾರಿ ಮಾತುಗಳನ್ನು ಯಾರ ಬಗ್ಗೆನೂ ಆಡಿಲ್ಲ. ಇದು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ರಾಜಕೀಯ ಜೀವನದ ಅವರ ಏನು ಹಾದಿ ಇದೆ. ಯಾವತ್ತೂ ಕೂಡ ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸನ್ನು ಮಾಡಿದ್ದಾರೆ. ಯಾವತ್ತು ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ ವಿನಃ ಇವತ್ತು ವೈಯಕ್ತಿಕ ಟೀಕೆ ಮಾಡ್ತಕ್ಕಂಥದ್ದು, ಯಾರಲ್ಲಿ ಸಮಾಜದಲ್ಲಿ ಕಲಾ ಉಂಟು ಮಾಡ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಜೀವನದಲ್ಲಿ ಮಾಡಿಲ್ಲ. ಹಂಗಲ್ಲ, ಅವ್ರು ಹಾಂಗೆ ಅಂದಿಲ್ಲ. ನೋಡಪ್ಪ, ಅವ್ರು ಏನು ಹೇಳಿದ್ದಾರೆ, ಗುಜರಾತಿಯವರು ಭಾಳ ಮೋಹದಿಂದ ಇದು ಮಾಡಿದ್ದಾರೆ, ಬಟ್ ಇಲ್ಲಿ ಕೇರಳದವ್ರು ಬುದ್ಧಿವಂತರಿದ್ದಾರೆ ಅಂತಂದ್ರೆ ಅವ್ರು ಕೇರಳದವ್ರು ಬುದ್ಧಿವಂತರಿದ್ದಾರೆ ಅಂತಂದ್ರೇನು ಬೇರೆ ರಾಜ್ಯದವ್ರು ದಡ್ಡ್ರು ಅಂತ ಅರ್ಥನ ಅದ್ರದ್ದು? ಕೇಳಿ, ಕರ್ನಾಟಕದವ್ರು ಭಾಳ ಬುದ್ಧಿವಂತರಿದ್ದಾರೆ ಅಂತಂದರೆ ಮತ್ತೆ ನಮ್ಮ ಪಕ್ಕದ ತೆಲಂಗಾಣದವರು ಏನು ಬೇರೆ ಅಂತ ಅರ್ಥನ? ಈಗ ಚುನಾವಣೆಯಲ್ಲಿ ಒಂದು ಕಡೆ ಗೆದ್ದಿರ್ತೀವಿ, ಒಂದು ಕಡೆ ಸೋತಿರ್ತೀವಿ. ಇಲ್ಲಿ ಜನ ಬುದ್ಧಿವಂತರಿದ್ದಾರಪ್ಪ, ಪಾರ್ಟಿಗೆ ಓಟ್ ಹಾಕಿದ್ದಾರೆ ಅಂದರೆ ಎಲ್ಲಿ ಸೋತಲ್ಲಿ ಅವ್ರನ್ನ ದಡ್ರ ಅಂತ ಅರ್ಥ ಅಲ್ಲ. ಅದು ಆ ರೀತಿ ಅರ್ಥೈಸಿ ಬಿ ಜೆ ಪಿಯವರು ಆ ರೀತಿ ಕಲರ್ ಕೊಡ್ತಾ ಇದ್ದಾರೆ ಅಂತ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರು ಗೆಲ್ಲಿಸಿದ ರೀತಿ ಅಂದ್ರೆ ಗುಜರಾತಿ ಅವರಿಗೆ ಕಂಟಿನ್ಯೂ ಆಗಿ ಗೆಲುವು ಸಾಧಿಸ್ತಾ ಇದ್ದಾರೆ.